ವೀರಭದ್ರೇಶ್ವರನಿಗೆ ಶಾಂತಿ ಗುಣವ ಕೊಟ್ಟಲು ವೀರಭದ್ರೇಶ್ವರಿಗೋ ಭದ್ರಕಾಳಿಗೋ ವಿವಾಹವನ್ನು ಮಾಡಲು ಅಲರೇ ಅಲರೇ ಯಾವ ವೀರಭದ್ರೇಶ್ವರನಾದರೂ ತನ್ನ ತಂದೆಯಾದ ಶಂಕರನನ್ನ ನೋಡುತ್ತಲೇ ಏನು ತಂದೆ ಎನ್ನನ್ನು ಉದ್ಭವಿಸಿದ ಕಾರಣವೇನು? ಲೋಕಲೇ ಬ್ರಹ್ಮಾಂಡವನ್ನ ಅರಿಯಲೇ ಬ್ರಹ್ಮಾದಿಯ ದೇವತೆಗಳನ್ನ ನೀನೇ ಹೇಳು ತಂದೆ ಎಂತೆಂಬುದಾಗಿ ನುಡಿಯಲಾಗ ಯಾವ ಪರಮೇಶ್ವರನಾದರೂ ನನ್ನ ಮಗನಾದ ವೀರಭದ್ರ ದಕ್ಷಾವತಿಯಲ್ಲಿ ದಕ್ಷಬ್ರಹ್ಮನ ಕಥೆಯನ್ನ ವೀರಭದ್ರೇಶ್ವರನಿಗೆ ವಿಷಯನ ತಿಳಿಸಿದ ಕ್ಷಣವೇ ವೀರಭದ್ರನಾದರೂ ನೋಡು ತಂದೆ ಅವನನ್ನು ಏನು ಮಾಡುವೆನು ಎಂತೆಂಬುದಾಗಿ ನುಡಿಯಲಾಗ ಪರಮೇಶ್ವರನು ಕೇಳುತ್ತಿದ್ದಾನೆ. ವೀರಭದ್ರ ಗೋತ್ರದ ವಿಭಾಗವನ್ನು ಕೇಳು, ಅವನು ಕೊಟ್ಟರೆ ಸರಿ, ಕೊಡದಿದ್ದ ಪಕ್ಷದಲ್ಲಿ ದಕ್ಷ ದುರಂತಂಶಿಯಾಗಿ ಬಾ ಎಂತೆಂಬುದಾಗಿ ನುಡಿಯಲಾಗ ರುದ್ರ ನನಗೆ ವೈರಿ ದಕ್ಷ ನನಗೆ ವೈರಿ ದಕ್ಷ ಎಂತೆಂಬುದಾಗಿ ನುಡಿಯಲಾಗ ಬರುವ ಆರ್ಭಟಕ್ಕೆ ಯಾವ ಕಲಸ ಕನ್ನಡ ರಥಗೂಡನಾಗಿ ಭದ್ರಕಾಳಿಯ ಮುಂದಿಡಿದುಕೊಂಡು ಹೋಗುವ ಸಮಯದಲ್ಲಿ ತಾಳು ಮಗನಿ ಎಂತೆಂಬುದಾಗಿ ಎವರಂತೆಗೆದು ನೆಲೆ ಪಡೆಯಲಾಗ ಆಗ ಉದ್ಭವಿಸಿದ್ರಯ್ಯ 98 ಕೋಟಿ ಭೂತ ಬೇತಾಳ ಚಂಡಿ ಚಾಮುಂಡಿಯರು. ಚೌಡೇಶ್ವರಿ ನಿನ್ನ ಅಣ್ಣನಾದ ವೀರಭದ್ರೇಶ್ವರನು ದಕ್ಷಾವತಿಗೆ ಹೋಗುತ್ತಿದ್ದಾನೆ. ಆದ ಕಾರಣ ಚಾಚು ನಿನ್ನ ನಾಲ್ಗೆಯನ್ನ ದಕ್ಷಾವತಿಗೆ ಎಂತೆಂಬುದಾಗಿ ನುಡಿಯಲಾಗ ತಂದೆಯಾದ ಪರಮೇಶ್ವರನ ಮಾತನ್ನು ತಿರಸ್ಕರಿಸದೆ ಯಾವ ಚೌಡೇಶ್ವರಿ ಆದರೂ ದಕ್ಷಾವತಿಗೆ ತನ್ನ ನಾಲ್ಗೆಯನ್ನು ಚಾಚಿದ್ದಾಳೆ. ಏಕೆ ತಂದೆ? ಏ ಚೌಡೇಶ್ವರಿ, ನಿನ್ನ ಅಣ್ಣನಾದ ವೀರಭದ್ರೇಶ್ವರನು ದಕ್ಷಾವತಿಯಲ್ಲಿ ಸಂಹಾರ ಮಾಡುವ ಸಮಯದಲ್ಲಿ ಒಂದು ತೊಟ್ಟು ರಕ್ತವು ಭೂಲೋಕಕ್ಕೆ ಬಿದ್ದರೆ ಕೋಟ್ಯಾನು ಕೋಟಿಗಳು ರಾಕ್ಷಸರು ಉದ್ಭವಿಸುತ್ತಾರೆ. ಆದ ಕಾರಣ ಚಾಚು ನಿನ್ನ ನಾಲ್ಗೆಯನ್ನ ಎಂತೆಂಬುದಾಗಿ ನುಡಿಯಲಾಗ ಪರಮೇಶ್ವರನ ಮಾತನ್ನು ತಿರಸ್ಕರಿಸದೆ ತನ್ನ ನಾಲ್ಗೆನೆ ಚಾಚಿದ್ದಾಳೆ. ಕಲಸ ಕನ್ನಡ ರಥಗೂಡನಾಗಿ ವೀರಭದ್ರೇಶ್ವರನ ಭದ್ರಕಾಳಿ ಮುಂದಿಡಿದುಕೊಂಡು ಕೊಲಲೆ ಎಂದು ಕೂಗುತ್ತಾ ಸೂರ್ಯನ